ಹಾಯ್ ಫ್ರೆಂಡ್ಸ್, ಮನೆಯಲ್ಲಿರುವ ಕೊತ್ತಂಬರಿ ಬೀಜದಿಂದ ಕೊತ್ತಂಬರಿ ಸೊಪ್ಪನ್ನು ಸುಲಭವಾಗಿ ಹೇಗೆ ಬೆಳೆಯಬಹುದು ತೋರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ನಾವು ಮನೆಯಲ್ಲಿರುವ ಕೊತ್ತಂಬರಿ ಬೀಜವನ್ನೇ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ. ಅಂದರೆ ಇಲ್ಲಿ ಹೂಗಳನ್ನು, ಅಂದರೆ ವೇಸ್ಟೇಜ್ ಹೂ ಎಲ್ಲ ಇರುತ್ತಲ್ಲ, ಈಗ ನಾವು ವೇಸ್ಟೇಜ್ ಅಂದರೆ ದೇವರಿಗೆಲ್ಲ ಇಟ್ಟಿರೋ ಹೂಗಳನ್ನು ಇದಕ್ಕೆ ಹಾಕಿದ್ದೀನಿ. ಯಾಕೆ ಹೂಗಳನ್ನು ಹಾಕಬೇಕಂದ್ರೆ ಬೀಜ ಹಾಕಿ ಆದಮೇಲೆ ಅದು ನೀರು ಹಾಕಿ ಆದಮೇಲೆ ಅಂದರೆ ಕೊಳ್ತು ಗೊಬ್ಬರ ಥರ ಆಗುತ್ತೆ. ಅದರಿಂದ ಬೇಗ ಅದಕ್ಕೆ ಈ ಥರ ನೀರನ್ನು ನಾವು ಹಾಕ್ತಿದ್ದೀವಿ. ಈ ಥರ ಹಾಕಿ ನಾವು ಬಿಸಿಲಿಗೆ ಇಡಬೇಕು. ಇದನ್ನು ನಾವು ಬಿಸಿಲಿಗೆ, ಬೀಜ ಬಿತ್ತಾದಮೇಲೆ ಬಿಸಿಲಿಗೆ ಇಡಬೇಕು. ಯಾವತ್ತು ಬೆಳಿಗ್ಗೆ ಹೊತ್ತಲ್ಲಿ ನೀರು ಹಾಕಿದರೆ ಚೆನ್ನಾಗಿ ಗಿಡ ಬರುತ್ತೆ. 1 ವಾರಕ್ಕೆ ಎಲ್ಲ ಮೊಳಕೆ ಎಲ್ಲ ಚೆನ್ನಾಗಿ ಬಂದೈತೆ, ತೆಳ್ಳಗಿರುತ್ತೆ. ಅದರಿಂದ ಇದಕ್ಕೆ ಈ ಥರನೇ ನೀರು ಹಾಕಿದರೆ ತುಂಬ ಒಳ್ಳೆಯದು. ನೀವು ನಿಮ್ಮ ಮನೆಯಲ್ಲಿ ಬೆಳೆದು ನೋಡಿ.